ಈ ಪಂದ್ಯದ ನಂತರ ಮೊದಲ ಸೆಮಿಫೈನಲ್ ಲಕ್ಷ್ಮೀದೇವಿ ಮೇಲ್ಮಟ್ಟಿ ವರ್ಸಸ್ ಉತ್ತಮದೇವಿ ಉದುಗಟ್ಟಿ. ತುರ್ಷನ ಪಂದ್ಯ. ಈ ಪಂದ್ಯ ಮುಗಿದ ನಂತರ ಈ ನಮ್ಮ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯ ಉತ್ತಮದೇವಿ ಉದುಗಟ್ಟಿ ವರ್ಸಸ್ ಲಕ್ಷ್ಮೀದೇವಿ ಮೇಲ್ಮಟ್ಟಿ. ಈ ಎರಡು ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ. ಬಾಗಲಕೋಟ್ ಜಿಲ್ಲೆಯಿಂದ ಬಹುದೂರದಿಂದ ಬಂದಂತಹ ಆಟಗಾರರು ತಮ್ಮ ವಿರೋಚದ ಪ್ರದರ್ಶನವನ್ನ ನೀಡಿ ಅತ್ಯುತ್ತಮ ಹಿಡಿತ ಒಳ್ಳೆಯ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ಅಂಕ ಪಡೆದುಕೊಳ್ತಾ ಇದೆ. ಇದು ಶ್ರೀ ಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಬಡ್ಡಿ ಪಂದ್ಯಾವಳಿಗಳು. ಇದು ಮೇಲ್ಮನಹಟ್ಟಿಯ ಕಬಡ್ಡಿ ವೈಭವ. ಇನ್ನೇನು ಕೆಲವು ಪಂದ್ಯಗಳು ಬಾಕಿ ಉಳಿದಿದ್ದು ಆ ಎಲ್ಲ ಪಂದ್ಯಗಳು ಹೈ ವೋಲ್ಟೇಜ್ ಮ್ಯಾಚ್ಗಳಾಗಿದ್ದು ಇಲ್ಲಿವರೆಗೆ ಸುಮಾರು ಸಾಕಷ್ಟು ಪಂದ್ಯಗಳು ಯಶಸ್ವಿಯಾಗಿ ನಡೆದಿದ್ದು, ಇನ್ನು ಸೆಮಿಫೈನಲ್ ಹಾಗೂ ಫೈನಲ್ ಉತ್ತಮ ರೈಟ್ ಆಸಿಫ್ ಅವರಿಂದ 2 ಅಂಕ. ನಿರ್ಣಾಯಕರ ಕೊನೆಯ ದಯಮಾಡಿ ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್. ಪ್ಲೇಸ್ ಯಾರು ಅರ್ಗು ಮಾಡುವಾಗಿಲ್ಲ. 2 ತಂಡ ಆಟಗಾರರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ, ದಯಮಾಡಿ ತಾವು ಇದು ಶ್ರೀ ಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ 55 ಕೆಜಿ 5 ಜನ, 60 ಕೆಜಿ 2 ಜನ ಕಬಡ್ಡಿ ಪಂದ್ಯಾವಳಿಗಳು. ಕಾದು ನೋಡಬೇಕು, ಯಾವುದೇ ಅಂಕವಿಲ್ಲ. ಒಳ್ಳೆಯ 2 ಬಲಿಷ್ಠ ತಂಡಗಳೊಂದಿಗೆ ಪಂದ್ಯ ಪ್ರಾರಂಭಗೊಂಡಿದ್ದು, ಪಂದ್ಯದ ಅಂಕ 2-3 ಇನ್ ಫೇವರ್ ಆಫ್ ತಗ್ಗಿ. ಬಸಾಪುರ ವರ್ಸಸ್ ತಗ್ಗಿ, 2 ತಂಡಗಳ ನಡುವೆ ಈ ಪಂದ್ಯ ನಡೀತಾ ಇದೆ. ಅತಿ ಜಿದ್ದಿನ ಪಂದ್ಯ ತಗ್ಗಿ ವರ್ಸಸ್ ಬಸಾಪುರ, 2 ತಂಡಗಳ ನಡುವೆ ಈ ಪಂದ್ಯ ನಡೀತಾ ಇದೆ. ಕಾದು ನೋಡಬೇಕು, ಕೇವಲ 1 ಅಂಕಗಳ ಹಿನ್ನಡೆ ನಮ್ಮ ಬಸಾಪುರ ತಂಡಕ್ಕೆ. ಅತ್ಯುತ್ತಮ 2 ತಂಡಗಳು ಕೂಡ ತಮ್ಮ ನೈಜ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ. ಮೊದಲ ಸೆಮಿಫೈನಲ್ ಮ್ಯಾಚ್ ಶ್ರೀ ಉತ್ತಮದೇವಿ ಉದುಗಟ್ಟಿ ವರ್ಸಸ್ ಶ್ರೀ ಲಕ್ಷ್ಮೀದೇವಿ ಮೇಲ್ಮಟ್ಟಿ. ಈ ತಂಡದ ಆಟಗಾರರು ಈ ಪಂದ್ಯದ ನಂತರ ಆ ಪಂದ್ಯ ಆರಂಭಗೊಳ್ಳುತ್ತದೆ. ಹಾಗಾಗಿ ಆ ತಂಡದ ನಾಯಕ ತಮ್ಮ ತಂಡವನ್ನ ತಯಾರಿ ಮಾಡಿಕೊಂಡು, ಇದು ಮೇಲ್ಮನಹಟ್ಟಿಯ ಕಬಡ್ಡಿ ವೈಭವ. ಬಸಾಪುರ ವರ್ಸಸ್ ತಗ್ಗಿ, 2 ತಂಡಗಳ ನಡುವೆ ಭರ್ಜರಿಯಾಗಿ ಪೈಪೋಟಿ ನಡೀತಾ ಇದೆ. ಮುಂದಿನ ಹಂತಕ್ಕೆ 2-3. ದಯಮಾಡಿ ಒಂದ್ ಸ್ವಲ್ಪ ಏನ್ ಸೈಡ್ ಅಣ್ಣ, ಒಂದ್ ಸ್ವಲ್ಪ ಏನ್ ಸೈಡ್ ಬೇಡ, ಇನ್ನೊಂದ್ ಸ್ವಲ್ಪ ಬಂದೈತಿ ಜಗ್ಗೆ. ದಯಮಾಡಿ ಏನ ಹಳದಿ ಟ್ರ್ಯಾಕ್ ಮೇಲೆ ಕೂತಿರಲ್ಲ, ಏನ್ ಸೈಡ್ರಿಪ್ಪ ಅಣ್ಣ, ಒಂದ್ ಸ್ವಲ್ಪ ಇಲ್ಲೇ ನೀವು ಏನ್ ಸೈಡ್ರಿ, ಒಂದ್ ಸ್ವಲ್ಪ ಏನ್ ಸೈಡ್ ದಯಮಾಡಿ ಅಲ್ಲಿ ಅವ್ರ ಅಂಪರ್ 3-2 ಇನ್ ಫೇವರ್ ಆಫ್ ತಗ್ಗಿ. ತುರ್ಷನ ಪಂದ್ಯ 2 ಬಲಿಷ್ಠ ತಂಡಗಳ ನಡುವೆ ನಡೀತಾ ಇದೆ. ಇದಾದ ನಂತರ ಮೊದಲ ಸೆಮಿಫೈನಲ್ ಪಂದ್ಯ ಲಕ್ಷ್ಮೀದೇವಿ ಮೇಲ್ಮಟ್ಟಿ
ಹಾಗೂ ಶ್ರೀ ಉದ್ದಮ್ಮದೇವಿ ಉದ್ಗಟ್ಟಿ ಎರಡೂ ತಂಡಗಳ ನಡುವೆ ನಡೀತದೆ. ಉತ್ತಮ ಹಿಡಿತ 3-3 ಸಮಬಲದಲ್ಲಿ ಹೋರಾಟ. ದೇವಿಯ ಜಾತ್ರಾ ಯಶಸ್ವಿಯಾಗಿ ಜರುಗ್ತಾ ಇದೆ. ಮಾಡಬಹುದು ಹೊರಗಿನವರು. ಪ್ರತಿ ವರ್ಷ ಕೂಡ ಈ ವ್ಯವಸ್ಥೆನ ನಾವು ಮಾಡಿರ್ತೀವಿ. ಕೊನೆಯ ಹಂತದ ಮ್ಯಾಚ್ಗಳನ್ನ ಅಂತರ್ಜಾಲದ ಮುಖಾಂತರ ತಾವು ವೀಕ್ಷಣೆಯನ್ನ ಮಾಡಬಹುದಾಗಿದೆ. ಈಗಾಗಲೇ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮುಖಾಂತರ ಸಾಕಷ್ಟು ಜನ, ಸಾವಿರಾರು ಜನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಶ್ರೀ ಲಕ್ಷ್ಮೀದೇವಿಯ ಆಶೀರ್ವಾದ ಜೊತೆಗೆ ವರುಣನ ಕೃಪಾ ಆಶೀರ್ವಾದ. ವರುಣ ಇವತ್ತು ನಮಗೆ ಕೃಪೆಯನ್ನು ತೋರಿ ಈ ಪಂದ್ಯಾವಳಿಗಳಿಗೆ ಹಣವನ್ನ ಮಾಡಿಕೊಟ್ಟಿದೆ. ತಾಯಿ ಲಕ್ಷ್ಮೀದೇವಿ ಸಹ ಈ ಕಬಡ್ಡಿ ಪಂದ್ಯಾವಳಿಗೆ ಆಶೀರ್ವಾದನ ಮಾಡಿ ಈ ಕಬಡ್ಡಿ ಪಂದ್ಯಾವಳಿಗಳನ್ನ ಅತಿ ವಿಜೃಂಭಣೆಯನ್ನ ನಡೆಸ್ತಾ ಇದೆ. ಜರ್ಸಿ ನಂಬರ್ 2 ಅತ್ಯುತ್ತಮವಾಗಿ 3-3 ಚೆಕ್. ಇದಾದ ನಂತರ ಈ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಲಕ್ಷ್ಮೀದೇವಿ ಮೇಲ್ಮಟ್ಟಿ ಹಾಗೂ ಶ್ರೀ ಉದ್ದಮ್ಮದೇವಿ ಉದ್ಗಟ್ಟಿ ಈ ಎರಡೂ ತಂಡದ ಆಟಗಾರರು ತಮ್ಮ ಆಟಗಾರನ ತಯಾರಿ ಮಾಡಿಕೊಂಡು ಬೇಗನೆ ಅಂಕಣದ ಕಡೆಗೆ ಆಗಮಿಸಬೇಕು. ಇದು ನಿಮಗೆ ದ್ವಿತೀಯ ಕರೆ. ಅದೇ ರೀತಿಯಾಗಿ ಸುರೇಶನ ದೊಡ್ಡಮನಿಯವರು ನಾಲ್ಕು 3 ಇನ್ ಫೇವರ್ ಆಫ್ ತೆಗಿ. ಈ ಪಂದ್ಯ ಮುಗಿದ ನಂತರ ಈ ನಮ್ಮ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯ ಉದ್ದಮ್ಮದೇವಿ ಉದ್ಗಟ್ಟಿ ವರ್ಸಸ್ ಶ್ರೀ ಲಕ್ಷ್ಮೀದೇವಿ ಮೇಲ್ಮಟ್ಟಿ. ಎರಡು ತಂಡಗಳು ತಯಾರಿಯಲ್ಲಿರಬೇಕು. ಈಗಾಗಲೇ ಈ ನಮ್ಮ 2024ನೇ ಸಾಲಿನ ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಮೇಲ್ಮಟ್ಟಿಯ ಕಪ್ಪಿ ವೈಭವ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ನಮ್ಮ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯಕ್ಕೆ ಈ ಕ್ರೀಡಾಕೂಟ ಅಣಿಯಾಗ್ತಾ ಇದೆ. ಮೊದಲ ಸೆಮಿಫೈನಲ್ ಪಂದ್ಯ ಶ್ರೀ ಲಕ್ಷ್ಮೀದೇವಿ ಕಬಡ್ಡಿ ತಂಡ ಮೇಲ್ಮಟ್ಟಿ ವರ್ಸಸ್ ಉದ್ದಮ್ಮದೇವಿ ಉದ್ಗಟ್ಟಿ. ಎರಡು ಬಲಾಢ್ಯ ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಪಂದ್ಯ ನೆರವೇರ್ತಾ ಇದೆ. ಹಿಡಿಯೋ ಭಯ್ಯ ಹಿಡಿಯೇ. ರೈಡರ್ ಈಸ್ ಔಟ್. ರೈಡರ್ ಈಸ್ ಔಟ್. ನಿರ್ಣಾಯಕರ ಕೊನೆಯ ನಿರ್ಣಯ ದಯಮಾಡಿ. ರೈಡರ್ ಈಸ್ ಔಟ್. ದಯಮಾಡಿ ಸಹಕರಿಸಬೇಕು. ದಯಮಾಡಿ ಸಹಕರಿಸಬೇಕು. ಮತ್ತೆ ಮೆರಗನ್ನು ತರಿಕೊಡ್ತಾ ಇದೆ ಈ ಪಂದ್ಯ. ಜಿದ್ದಿನ ಪಂದ್ಯ ಬಸಾಪುರ ತಗ್ಗಿ. ಮುಂದಿನ ಪಂದ್ಯಕ್ಕಾಗಿ ಈ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್
ಶ್ರೀ ಉದ್ದಮದೇವಿ ಓದುಗಟ್ಟಿ ಹಾಗೂ ಶ್ರೀ ಲಕ್ಷ್ಮೀದೇವಿ ಮೇಲ್ಮಟ್ಟಿ ಈ ಎರಡೂ ತಂಡಗಳು ತಮ್ಮ ತಂಡವನ್ನ ತಯಾರಿ ಮಾಡಿಕೊಂಡು ಅಂಕಣದ ಕಡೆಗೆ ಪ್ರವೇಶ ಮಾಡಬೇಕು. ಆ ಎರಡೂ ತಂಡಗಳು ಸಹ ಬಲಿಷ್ಠ ಆಟಗಾರರನ್ನು ಹೊಂದಿದ್ದು ಒಂದು ರೋಮಾಂಚನವಾದಂತಹ ಪಂದ್ಯ ನಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ 5-3 ಇನ್ ಫೇವರ್ ಆಫ್ ತೆಕ್ಕಿ. ಸರ್ ಆಡಾಡ್ರಿ ಸರ್ ಸರ್ ಚೆಕ್ ಅಣ್ಣ 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 ಚೆಕ್. ಇದು ಮೆಲ್ವನಹಟ್ಟಿಯ ಕಬಡ್ಡಿ ವೈಭವ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಶ್ರೀ ಲಕ್ಷ್ಮೀದೇವಿ ಕಬಡ್ಡಿ ತಂಡ ರೈಡರ್ ಇಸ್ ಔಟ್, ರೈಡರ್ ಇಸ್ ಔಟ್. ದಯಮಾಡಿ ಸಹಕರಿಸಬೇಕು. ಸಹಕರಿಸಿ ಆಡುವಂತ ಯಾವುದೇ ನಿರ್ಣಯ ನೀವು ತೆಗೆದುಕೊಳ್ಳುವಂಗಿಲ್ಲ. ಸೂಚನೆ ಮೇರೆಗೆ ಸೋಲು ಗೆಲುವು ಇರುವುದು. ಉತ್ತಮವಾಗಿ ಆಟ ಆಡಿ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆಯ ಮೂಲಕ ನಿಮ್ಮ ಹೆಸರನ್ನ ಗಳಿಸಬೇಕು. ಈಗಾಗಲೇ ಯಶಸ್ವಿಯಾಗಿ ಪಂದ್ಯಾವಳಿ ನಡೀತಾ ಇದೆ. ಪಂದ್ಯ ಉತ್ತಮವಾಗಿ ಎರಡು ತಂಡಗಳ ನಡುವೆ ಒಳ್ಳೆಯ ಆಟ ಆಡುತ್ತಾ ಒಳ್ಳೆ ಹಿಡಿತ, ಅತ್ಯುತ್ತಮ ಹಿಡಿತ. ಮತ್ತೊಂದು ತೆಕ್ಕಿ ತಂಡದಿಂದ 7-3. ಕೊನೆಯ 3 ನಿಮಿಷದ ಆಟ ಬಾಕಿ. ಕೊನೆಯ 3 ನಿಮಿಷದ ಆಟ ಬಾಕಿ. ಜರ್ಸಿ ನಂಬರ್ 3 ಒಳ್ಳೆಯ ಒಂದು ಆಟ ಆಡಲಿಕ್ಕೆ ಬಂದು ಒಂದು ದೇವಿಯ ಜಾತ್ರೆ ಮೂಲಕ ಏರ್ಪಡಿಸಿದಂತ ಕಬಡ್ಡಿ ಪಂದ್ಯಾವಳಿ ಅತ್ಯುತ್ತಮ ಸಂಘಟಿತ ಹಿಡಿತ. ಮತ್ತೆರಡು ಅಂಕಗಳು ಬಸಾಪುರ ತಂಡಕ್ಕೆ. ಕೆಲವು 5 ಆಟದ ಒಂದು ನಿಮ್ಮ ಪ್ರೇಕ್ಷಕರು ಒಂದು ಆಟವನ್ನ ಚಾತುರ್ಯ ಧೈರ್ಯದಿಂದ ಆಡತಕ್ಕಂಥ ಆಟವನ್ನ ನೋಡ್ತಾ ಬಂದಿದ್ದಾರೆ. ಅಪ್ಪ ಟಿಸಿದಾಗ ನೀವು ಯಾಕೆ ಮಾತಾಡ್ತೀರ ತಮ್ಮ? ಮತ್ತೊಂದು ಅಂಕ ಬಸಾಪುರ ತಂಡಕ್ಕೆ. ಕೇವಲ 1 ಅಂಕ ಹಿನ್ನಡೆ. ಛಲದ ಆಟ ಉತ್ತಮವಾಗಿ ಆಡ್ರಿ. ನಿಮ್ಮದ ಕಣ್ತುಂಬ ನೋಡಕ ಪ್ರೇಕ್ಷಕರು, ಊರು ಹಿರಿಯರು, ಕಮಿಟಿಯವರು ಎಲ್ಲರೂ ಬಂದಾರೆ. ಟೆಕ್ಕಿ ವರ್ಸಸ್ ಬಸಾಪುರ 2 ತಂಡಗಳ ನಡುವೆ ಕೇವಲ 1 ಅಂಕ ನಡುವೆ ಪೈಪೋಟಿ ನಡೀತಾ ಇದೆ. ಕೇವಲ 1 ಅಂಕ. ಚಾಣಾಕ್ಷ ಆಟವನ್ನ 2 ತಂಡಗಳು ಕೂಡ ಪ್ರದರ್ಶನವನ್ನ ಮಾಡ್ತಾ ಇದ್ದಾವೆ. ಪ್ರೇಕ್ಷಕರು ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ 2 ತಂಡಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಜಿದ್ದಿನ ಪಂದ್ಯ. ಕಬಡ್ಡಿ 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 ಕಬಡ್ಡಿ. ಉತ್ತಮವಾಗಿ ಜರ್ಸಿ ನಂಬರ್ 9 7-6 ತಕ್ಕಿಯ ಪರವಾಗಿ. ಕೇವಲ 1 ನಿಮಿಷದ ಆಟ ಬಾಕಿ. ಕೊನೆಯ 1 ನಿಮಿಷದ ಆಟ ಬಾಕಿ. 1 ಅಂಕದ ವ್ಯತ್ಯಾಸ. ಕೇವಲ 1 ನಿಮಿಷದ ಆಟ ಬಾಕಿ. 1 ಅಂಕದ ವ್ಯತ್ಯಾಸ. ಕೆಲವೇ ಜಿದ್ದಿನ ಪಂದ್ಯ. ತಗ್ಗಿ ವರ್ಸಸ್ ಬಸಾಪುರ. ಕೇವಲ 1 ಅಂಕಗಳ ಹಿನ್ನಡೆ ಬಸಾಪುರ ತಂಡಕ್ಕೆ. ಕೆಲವೇ ಸೆಕೆಂಡ್ಗಳು ಮತ್ತೊಂದು ಅಂಕ. ಸಮ 7-7 ಸಮಬಲ. ಸಮಬಲದಲ್ಲಿ ಪಂದ್ಯ ನಡೀತಾ ಇದೆ. ಸಮಬಲದಲ್ಲಿ ಈ ಪಂದ್ಯ ನಡೀತಾ ಇದೆ. 7-7 ಸಮಬಲ. ಯಾವ ವ್ಯತ್ಯಾಸವಿಲ್ಲ. 7-7 ಗೋಳಲ್ಲ.